ಹಾಯ್ ಗಾಯ್ಸ್, ಇವತ್ತು ಎಗ್ ಮಸಾಲ ಯಾವ ಥರ ಮಾಡೋದು ನೋಡೋಣ. ಒಂದು ಕಡೆ ಎಗ್ ಬೇಯಿಸೋಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹಿಟ್ಟನೆಸ್ರು ಇಟ್ಟಿದ್ದೀನಿ ಮುದ್ದೆ ಮಾಡೋಕ್ಕೆ. ಈಗ ನಾವು ಎಗ್ ಮಸಾಲಾಗೆ ಆನಿಯನ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮಾಲ್ಗೆ ಹೆಚ್ಚಿಟ್ಕೊಳ್ಬೇಕು. ಇದನ್ನು ನಾವು ಸ್ಮಾಲಾಗಿ ಕಟ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಇದನ್ನ ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ, ಈ ಕಡೆ ಇದು ಉಕ್ಕು ಬರ್ತಿದೆ, ಅಂದರೆ ಕುದೀತಾ ಇದೆ. ಈ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸೋಕೆ ಇಡೋಣ. ಈ ಕಡೆ ಹಿಟ್ಟನೆಸ್ರು ಉಕ್ಕು ಬಂದಮೇಲೆ ಇದಕ್ಕೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಯಾವ ಎದ ಬೇಕೋ ಆ ಎದಕ್ಕೆ ಜಾಸ್ತಿ ಹಸಿಟ್ಟು ಹಾಕ್ಬಾರ್ದು, ಯಾಕಂದರೆ ನಾವು ಆಲ್ರೆಡಿ ರೈಸ್ ಹಾಕಿರ್ತೀರಿ. ಲೈಟಾಗಿ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಬೇಕು. ಕೋಲು ಊರಬೇಕು, ನಾವು ಕೋಲು ಊರೋದು ಅಂತ ಹೇಳ್ತೀರಿ. ಇದನ್ನು ಸ್ವಲ್ಪ ಈ ಥರ ಕುದಿಯುತ್ತಾ ಒಂಥರ ಬೇಯಿಸ್ಕೊಳ್ಬೇಕು. ಇದನ್ನು ಕ್ಲೀನಾಗಿ ನೋಡಿ, ಈ ಥರ ತಿರ್ಸ್ಕೊಂಡು ಮೆತ್ತಗೆ ಬೇಯಿಸೋಕ್ಕೆ ಇಟ್ಕೊಳ್ಬೇಕು. ಒಂದು 10 ಮಿನಿಟ್ಸು 15 ಮಿನಿಟ್ಸು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹಿಟ್ಟನ್ನು ಬೇಯಿಸ್ಕೊಂಡು ಮುದ್ದೆ ಕಟ್ಕೊಳ್ಬೇಕು. ಈಗ ನಾನು ಎಗ್ ಖಾರ ಮಸಾಲೆಗೆ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಬೆಳ್ಳುಳ್ಳಿ ಎಗ್ ಮಸಾಲೆಗೆ ಆನಿಯನ್ಸ್ ರೆಡಿ ಮಾಡಿಕೊಂಡೆ, ಬೆಳ್ಳುಳ್ಳಿ, ಜೀರಿಗೆ, ಖಾರದ ಪುಡಿ. ಈಗ ನಾನು ಮಿಕ್ಸಿಗೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಖಾರದ ಪುಡಿ ಮತ್ತು ಅದಕ್ಕೆ ಬೇಕಾದಷ್ಟು ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗ್ಬೇಡಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಈಗ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ನೀರು, ರುಬ್ಕೊಳ್ಳೋಕ್ಕೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಲೈಟಾಗಿ ನೀರು ಹಾಕ್ಕೊಳ್ಳಿ. ಸ್ವಲ್ಪ ರುಬ್ಕೊಳ್ಳಿ. ರುಬ್ಬಿದಾದ್ಮೇಲೆ ನೋಡಿ, ಈ ಥರ ಪೇಸ್ಟ್ ಬರಬೇಕು ನಮಗೆ. ಈ ಥರ ಪೇಸ್ಟ್ ಆದಮೇಲೆ ಇದು ಬೇಯ್ತು ಎಗ್ ಬಂದಮೇಲೆ ನಾವೇನು ಮಾಡ್ತೀರಿ, ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತೀರಿ. ಈಗ ಎಣ್ಣೆ ಹಾಕಿ ಸ್ವಲ್ಪ ಆಯಿಲ್ ಸ್ವಲ್ಪ ಚೆನ್ನಾಗಿ ಹಾಕಿ ಇದಕ್ಕೆ, ಯಾಕಂದರೆ ನಾವು ಬೆಳ್ಳುಳ್ಳಿ ಹಾಕ್ತಿರಲ್ಲ, ಬೆಳ್ಳುಳ್ಳಿ ಖಾರ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೋಸ್ಕರ ಆಯಿಲ್ ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ ಇದಕ್ಕೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯ್ತು, ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಆದಮೇಲೆ ಸ್ವಲ್ಪ ಚಿಟ್ಟಿಪಟ ಅಂದಮೇಲೆ ಅದಕ್ಕೆ ಕರಿಬೇವು ಹಾಕ್ತೀನಿ. ಈಗ ಕರಿಬೇವು ಮತ್ತು ಹೆಚ್ಚಿಟ್ಕೊಂಡಿದ್ರಲ್ವ ಆನಿಯನ್ನು, ಅದನ್ನ ಹಾಕ್ಕೊಳ್ಳೋಣ. ಅದನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಸಣ್ಣ ಉರಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ನೋಡಿ, ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ನಿಮಗೆ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಅದರಲ್ಲಿ. ಅದರಿಂದ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಕಲರ್ ಬರಬೇಕು ನಮಗೆ. ಈ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಈಗ ಆ ಮಸಾಲ ರುಬ್ಬಿಟ್ಕೊಂಡಿದ್ರಲ್ಲ, ಆ ಮಸಾಲ ಇದ್ರೊಳಗಡೆ ಹಾಕಿ ಸ್ವಲ್ಪ ಚೆನ್ನಾಗಿ ಸಣ್ಣ ಉರಿಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಮಸಾಲ ನೀರಿರುತ್ತಲ್ಲ ಮಿಕ್ಸಿ ಜಾರಲ್ಲಿ, ಆ ನೀರನ್ನ ಇದ್ರೊಳಗಡೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಈ ಥರ ಕಲಿಸ್ಕೊಂಡು, ಅದು ಎಣ್ಣೆ ಬಿಡಬೇಕು, ಫುಲ್ಲು ಎಣ್ಣೆ ಬಿಡಬೇಕು ನಮಗೆ. ಎಣ್ಣೆ ಬಿಡೋ ಗಂಟ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಬೇಕು ಅಂದರೆ, ಯಾಕಂದರೆ ಆಲ್ರೆಡಿ ನಾವು ರುಬ್ಬೋ ಮಸಾಲದಲ್ಲಿ ಉಪ್ಪು ಹಾಕಿರ್ತೀರಿ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ನಾನು ಹೀಗೆಲ್ಲ ಬಿಡಿಸ್ಕೊಂಡಿದ್ದಾದ್ಮೇಲೆ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ 4 ಪೀಸಸ್ ಕಟ್ ಮಾಡಿ ಈ ಥರ ಅದು ಆಯಿಲೆಲ್ಲ ಬಿಟ್ಕೊಂಡಿದೆ. ಈಗ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು, ಆಯಿಲೆಲ್ಲ ಬಿಟ್ಕೊಂಡಿದೆ. ಈಗ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ನಾನು. ಎಗ್ಗನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಲೈಟಾಗಿ, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಜೋರಾಗಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ಅದೇನಾಗುತ್ತೆ, ಅದರಲ್ಲಿರೋ ಯೆಲ್ಲೋ ಕಲರ್ ಇದಿರುತ್ತಲ್ಲ, ಅದೆಲ್ಲ ಈಚೆ ಬಂದ್ಬಿಡುತ್ತೆ. ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡಿಕೊಂಡು, ಹಸಿ ಸ್ಮೆಲ್ ಹೋಗಬೇಕು, ಬೆಳ್ಳುಳ್ಳಿದು ಮೈನು, ಅದು ನೋಡ್ಕೊಳ್ಬೇಕು. ಆಯಿಲ್ ಬಿಟ್ಕೊಳ್ಬೇಕು. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಮೇಲೆ ಸ್ವಲ್ಪ ಇದು ಹಾಕ್ಕೊಳ್ಳಿ, ನೀವು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಇದಕ್ಕೀಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಕ್ಕದಾಗೆ ಎತ್ತಿಟ್ಕೊಳ್ಳಿ. ನಾವು ಇದನ್ನು ಮುದ್ದೆಗೆ, ಸೊಪ್ಪು ಸಾರು
ಮುದ್ದೆಗೆ ಇದನ್ನ ನಂಚ್ಕೊಂಡು ತಿಂತಾಯಿದ್ದೀರಿ ಸೈಡ್ ಡಿಶ್ಶು. ತುಂಬ ಇದು ಜ್ವರ ಬಂದಿರೋ ಟೈಮಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬಾಯೆಲ್ಲ ಕಸರೆ ಆಗಿರುತ್ತಲ್ಲ, ಆ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.